ತಗೊಂಬ ಅಂದಿದ್ದೆ. ತಂದೆ ಇಲ್ಲಿ ನೋಡ ಇವ್ರು ಬೆಂಕಿ ಹತ್ಲಿ. ಯವ್ವ ಇವತ್ತು ಕಾಯಿಪಲ್ಲೆ ಒಳ್ಳೆ ಸಸ್ತಾ ಸಿಕ್ತಲ್ಲ, ಚಲೋ ಸಿಕ್ತ. ಹ್ಞೂ ಅತ್ತಿ ಮಸ್ತಾಗಿತ್ತು. ಅತ್ತಿ ಇವತ್ತು ಕೊಬ್ಬರಿ ಹಾಕಿ ತೊಂಡಿಕಾಯಿ ಪಲ್ಯ ಮಾಡೋಣ, ಬಿಸಿ ರೊಟ್ಟಿ ಕೂಟ. ಮಸ್ತಾಕತಿ. ಕೊಬ್ಬರಿ ಏನು ಬಿಡತ್ತಿ, ಈಗ ಮಿಕ್ಸಿ ಐತಲ್ಲ, ಬೇಕಾದಂಗೆ ಗರ್ರ ಅನ್ಸ್ಬಿಟ್ರೆ ಮುಗಿದು ಹೆಚ್ಚು ಹೊಳಕೆ ಹಾಕಿ ಏನು ಕಲ್ಲ ಕುಟ್ಬೇಕನ್ನಂಗಲ್ಲ ಅರಿಬೇಕನ್ನಂಗಲ್ಲ, ಹೌದಿಲ್ಲ? ಹಂಗೆ ಮಾಡ್ಬಿಡುನ್ ತೋಯತ್ತಿ. ಚಲೋತ್ತೇನು ಕೊಬ್ಬರಿ ಹಾಕಿ ಮಾಡ್ಬಿಡುನಂತೆ. ಏ ಕಬ್ರಿಗೇಡಿ ಹಣ್ಣ, ನನಗೆ ತೊಂಡಿಕಾಯಿ ಅಂದ್ರೆ ಆಗಿ ಬರೋದಿಲ್ಲ. ಆಕಿ ನೋಡಿ ಮುಂದೆ ಕುಂತಾಳಲ್ಲ ಗುಳ್ಳವನಂತಕಿ, ಈಕಿ ನನ್ನ ಸೊಸಿ ಅಂತಿದ್ದ. ಲೇ ಬಿಡಾಡಿ, ನಾ ಎಂದ್ರ ತೊಂಡಿಕಾಯಿ ತಿಂದಿದ್ ನೋಡಿ ಅನ್ಲೇ ನೀನು? ನನಗೆ ಅದನ್ನ ತಿಂದ್ರೆ ಏನಾನ ಒಟ್ಟು ಸೇರಿಕೆ ಬರೋದಿಲ್ಲ. ನನಗೆ ತೊಂಡಿಕಾಯಿ ಪಲ್ಯ ಬೇಡ, ಬೇರೆ ಏನಾರ ಮಾಡ್ರಿ. ಇಷ್ಟಕ್ಕೂ ನಾ ತಿನ್ನೋದಿಲ್ಲ ಅಂದ್ರೆ ಅದನ್ನ ಯಾಕೆ ತರ್ತೀರಿ ಮನೆಗೆ? ಅಲ್ರಿ ಅತ್ಯಾರ, ಈಕಿ ತಿಂತೇನೆ ಅಂದ್ಲ, ಮತ್ತೆ ಅದಕ್ಕೆ ಬಸರಣ್ಣ ಮಗಳಕ್ಕೆ ಏನು ತಿನ್ಬೇಕು ಅನಿಸತಿ, ಮತ್ತೆ ಕೇಳೋದು ಬಿಟ್ಲೆ ನಾ ಕೊಡಿಸ್ಬೇಕಲ್ರಿ, ಅದಕ್ಕೆ ತಗೊಂಬಂದೆ. ದೇವ್ರಿ, ಇನ್ನೂ ಏನೇನು ಅನಿಸ್ತತ್ ನೋಡು. ಅದು ಹೋಲಿ, ನನಗದು ಬೇಡ. ತೊಂಡಿಕಾಯಿ ಬಿಟ್ಟು ಬೇರೆ ಏನಾರ ಮಾಡು. ಆ ಬದ್ನಿಕಾಯಿ ಗಿದ್ನಿಕಾಯಿ ಮಾಡಿಗಿಡಿವ. ಮಣ್ಣಿಂದ ಯಾಕನ್ನ ಬದ್ನಿಕಾಯಿ ತಿನ್ನತ್ಲೆ ಮೈ ಸುಂಕೆದ್ದು ಕಡಿಯಾಕತ್ತಿ ಬಿಟ್ಟತಿ. ಹೋಲ್ ಬಿಡ್ರಿ, ಬೆಂಡಿಕಾಯಿ ಪಲ್ಯ ಮಾಡ್ಲಿ ಅಂದ್ರೆ ಅತ್ಯಾರ ನಿಮ್ಗೆ? ಬೆಂಡಿಕಾಯಿನೂ ಸುಂಕನ ಅಲ್ಲನ, ಮೈ ಕೆರ್ಸಾಕತ್ತತಿ. ಬರ್ಬರ್ತ ವಯಸ್ಸಾದಂಗ ಒಂದೊಂದು ರಾಡಿ ಚಾಲು ಆಕ್ಕವು, ಅದಕ್ಕೆ ಹಾಲು ಕಡ್ತೇವತ್ತತಿ. ನನಗೆ ಈ ಬೆಂಡಿಕಾಯಿ ಬದ್ನಿಕಾಯಿ ಮಾಡಬೇಡ. ಈ ತೊಂಡಿಕಾಯಿ ಅಂತ ನಂಗೆ ಮೊದಲು ಸೇರುದಿಲ್ಲ. ಅದು ಅಲ್ದ ತೊಂಡಿಕಾಯಿ ತಿನ್ನೋದ್ರ ಹಿಂದೆ ಒಂದು ದೊಡ್ಡ ಕಹಿ ಘಟನೆಯನ್ನ ಐತಿ. ಹೌದತ್ತೀರ, ನಾನು ಮದುವೆ ಆಗಿ ಬಂದಾಗಿಂದ ಕೇಳ್ತೀನಿ, ತೊಂಡಿಕಾಯಿ ಯಾಕ್ರಿ ಇತ್ತೀರ ನೀವು ತಿನ್ನೋದಿಲ್ಲ? ಅದು ಒಂದು ದೊಡ್ಡ ಕತಿ. ತೊಂಡಿಕಾಯಿ ಯಾಕೆ ತಿನ್ನೋದಿಲ್ಲ ಅಂದ್ರೆ, ಅದು ಒಂದು ದಿನ ತೊಂಡಿಕಾಯಿ ಪಲ್ಯ ಮಾಡಿದ್ದೆ, ಮಸ್ತ್ ಮಾಡಿದ್ದೆ. ನನ್ನ ಗಂಡ ತಿಂತಾನ ಅಂತೇಳಿ. ಅಯ್ಯೋ ದೇವ್ರೇ, ಅದನ್ನ ಒಂದನೇ ತುತ್ತು ಬಾಯಾಗಿಟ್ಕೊಂಡ, ಎರಡನೇ ತುತ್ತು ತೊಂಡಿಕಾಯಿ ಪಲ್ಯ ತಿನ್ಕೊಂತ ತಿನ್ಕೊಂತ ಅಲ್ಲೇ ಊಟದ ತಾಟಿನ ಮುಂದೆ ಜೀವ ಬಿಟ್ಬಿಟ್ಟ ಇದ್ಕಿದ್ದಂಗೆ. ಏನಾಯ್ತು ಏನೋ, ಡಾಕ್ಟರ್ ಕಡೆ ಕೇಳಿದ್ರೆ ಊರಾನ್ ಡಾಕ್ಟ್ರು ಹಾಸ್ಟ್ ಆಗೈತಿ ಅಂದ್ರು. ಯಮ್ಮ ಅದು ಹಾಸ್ಟ್ ಅಲ್ಲ, ಹಾರ್ಟ್ ಹಾರ್ಟ್, ಹೃದಯಾಘಾತ. ಎಂತದ ಒಂದು ಗಾತ, ನೀ ಯಾಕೆ ಹೊಡಿತಿ ಗೋತ? ಸುಮ್ ಕುಂದ್ರು, ಹೊಡೆದವ ನನ್ನ ಗಂಡ ಗೋತ. ಅವಾಗಿಂದ ತೀರ್ಮಾನ ಮಾಡಿಬಿಟ್ಟೆ, ತೊಂಡಿಕಾಯಿ ಪಲ್ಯ ತಿನ್ನಬಾರ್ದು 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 ಅಂತೇಳಿ. ಓ ಹೌದಾ, ಅದ ಅಂದೆ ನಾನು. ಯಾಕೆ ತೊಂಡಿಕಾಯಿ ಇಟ್ಟು ರುಚಿ ಆಕತಿ, ನಮ್ಮ ಅತ್ತಿಗೆ ಯಾಕೆ ಸೇರುದಿಲ್ಲ ಅಂತೇಳಿ. ಹಂಗಾರ ನಾ ಇವತ್ತು ತೊಂಡಿಕಾಯಿ ಪಲ್ಯನ ಮಾಡ್ತೇನೆ. ಯಮ್ಮ ನೋಡು ನೋಡ ಶಾಂತ, ನೀನು ಸೊಸಿ ಅನ್ನೋದು ನೋಡಲ್ಲೇ ಅಂದ್ರ ನಾನು ಎರಡು ತಿನ್ನತ್ಲೆ ನಗದ್ ಬಿದ್ದು ನೆಲ್ಲಿಕಾಯಿ ಮರ ಆಗ್ಬೇಕಲ್ಲ. ಅದ ಸತ್ ಸಂಪಿಗೆ ಮರ ಅಂದ್ರೆ ಈಕಿ ಖುಷಿ ಆಕತಿ, ಅದಕ್ಕೆ ಮಾಡ್ತೇನೆ ಅನ್ನಕತ್ತಾಳಕಿ. ನೋಡಲ್ಲಿ ಹೆಂಗಂತಾಳ. ಮಸ್ಕಿರಿ ಮಾಡಿ ನಾಳೆ ಬಡ ಬಡ ಸೋಸ್ಕೊರೇವ. ಕೈಪಲ್ ತೆಗೆದೆಲ್ಲ ಚಂದಾಗಿ ಒಂದು ಬಿದ್ರಿನ ಬಿಟ್ಟೈತಲ್ಲ ಅದ್ರಾಗಿಟ್ಟ ಟಮ್ಲರ್ ಬಿ ಹೊಚ್ಚ. ಅದ್ರಾಗಿಟ್ಟೆ ಅಂದ್ರೆ ವಾರ ವಾರ ಏನೂ ಆಗುದಿಲ್ಲ. ಟಮ್ಲರ್ ಬಿ ಹೊಚ್ಚಿದೆ ಅಂದ್ರೆ ಒಂದು ಈಟು ಏನೇನೇನೂ ಆಗುದಿಲ್ಲ. ಆಮೇಲೆ ಆ ಕರಿಬೇವನ ಚಂದಾಗಿ ಸೋಸಿ ಒಂದು ಅವರೆಕಾಳಾಗ ಹಾಕಿ ಕಟ್ಟಿಡು, ಅಂದ್ರೆ ಒಟ್ಟ ಕೆಡುದಿಲ್ಲ. ಅವರೆಕಾಳು ಮತ್ತೆ ಹಸಿ ಇರಬಾರ್ದದು. ಮತ್ತೆ ಎಲ್ಲ ಕೊಳ ತೊಕತಿ ಒಳಗ. ಅತ್ತೀರ ಈ ಕೊತ್ತಂಬರಿ ಸೊಪ್ಪು ಏನ್ ಮಾಡ್ಲಿ? ಒಂದು ಚರಿಗ್ಯಾಗರ ಒಂದು ಹೊಟ್ಟೆದಾಗರ ನೀರು ತುಂಬಿ ಬೇರ್ ಧರಿಸ್ಲೆ ಹಿಂಗೆ ನಿಂದ್ರಸದ್ರಾಗ ಒಟ್ಟ ಮಲ 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 ಅನ್ನಂಗಿರ್ತೈತಿ ನೋಡು. ಎಷ್ಟು ದಿನ ಆದ್ರೂ ಒಟ್ಟ ಬಾಡುದಿಲ್ಲ ಕೆಡುದಿಲ್ಲ. ಏನ್ ವಾರ ವಾರ ಅಂತಾರ ಹಾಕ್ಬೇಕಾಗೈತಿ. ಈಗೇನ ಒಂದು 2 ರೂಪಾಯಿ ಸಿಕ್ತಂತೆ ಶಿವ್ಡು ತಂದನಿ, 4 ದಿನ ಅಷ್ಟೇ ಮುಗಿತ್. ಖಾಲಿ ಆತಂದ್ರೆ ಮತ್ತೆ ತರೋದಿಲ್ಲ, ಮತ್ತೆ ಹಾಕೋದಿಲ್ಲ. ನಿಮ್ಮ ಮಾವ ಈ ಕಡಿಮೆ ಮಾಡ್ಯಾನ. ಕೈಪಲ್ಯದಿಂದ ಹಿಡಿದು ಒಂದು ಉಪ್ಪಿನ ಹಳ್ಳು ಮಟನೂ ಸಂದಕದಾಗ ಇಡ್ತಿದ್ದ. ಇವು ಸಂತಿ ಸಾಮಾನೆಲ್ಲ ಸಂದಕದಾಗ ಇಡ್ತಾನ. ಕೈಪಲ್ಯ ಒಂದು ಯಾಕೆ ಲೂಜ್ ಬಿಟ್ಟಾನ ನೋಡು. ಹೊತ್ತನು ಅದು ಹೊಲ್ದಂಬರ್ದ ಸಂತಿ ಅಂದರ್ದ ಹೋಗ್ಲಿ ಬಿಡ ಅಂತೇಳಿ. ಅಲ್ಲ ನಿನಗೆ ಹೇಳಿದ್ದಿಲ್ಲ ಅಡಿಕೆ ನುಚ್ಚು ತಗೊಂಬ ಅಂತೇಳಿ. ಸಂತ್ಯಾಗ ನೆನಪಾಗಿಲ್ಲ ನಾ ಶಾಂತವ ನಿನಗೆ? ಅಯ್ಯಯ್ಯೋ ಅತ್ಯಾರ, ನೆನಪಾಗಿಲ್ರಿ ಅತ್ಯಾರ, ಏನು ಅನ್ಕೊಳಕ್ ಹೋಗ್ಬೇಡ್ರಿ. ನಾ ಏನು ಬೇಕಂತ ಬಿಟ್ಟು ಬಂದಿಲ್ಲ. ಏನಾಗ್ಬಿಟ್ಟೈತಂದ್ರೆ ರೊಕ್ಕ ಚಿಲ್ಲರ ಸಿಗ್ಲಿಲ್ರಿ ಅಲ್ಲಿ 50 ರೂಪಾಯಿಗೆ. ನನ್ನ ಕಡೆ ಇಲ್ಲ ನಿನ್ನ ಕಡೆ ಇಲ್ಲ ಅನ್ನಕತ್ರು. ಹಂಗ ಅಂಗಡಿ ಮಾತಾಡಿ ಈಕಿ ಕಡೆ ಇಸ್ಕೊಂಡು ಹೊಳ್ಳಿ ಅಲ್ಲಿ ಲೆಟ್ಟ ಮಾಡಿ ಸಿಗ್ಲಿಲ್ಲ ಅಂತ ಮುಂದ್ಕತ್ತ ಬನ್ನಿ ಮರ್ತ ಬಿಟ್ನಿರಿ. ಇವತ್ತು ಇವ್ರು ಬಂದ್ರೆ ಹೇಳ್ತಂತಾಡ್ರಿ. ಅತ್ತೀರ ಹಂಗಾರೆ ನನಗೆ ಮಾತ್ರ ತೊಂಡಿಕಾಯಿ ಸೇರ್ತೈತಿ, ನೀವು ತಿಂತೀರಲ್ಲ. ಮನೆಯಾಗ ಎಲ್ಲ ತಿಂತಾರ ಅಮ್ಮನ್ ಬಿಟ್ಟು. ನಾ ಬಡ ಬಡ ಹೋಗಿ ತೊಂಡಿಕಾಯಿ ಪಲ್ಯ ಮಾಡಿ ಇಟ್ಬಿಡ್ತೇನೆ ತೋರಿ, ಚೊಲತ್ತಂಗ. ಶಾಂತವಾ ಏನ್ರಿ ಅತ್ಯಾರ, ತೊಂಡಿಕಾಯಿ ಪಲ್ಯ ತಿನ್ಬೇಕಂತ ಆಸೆ ಮಾಡಾಕತ್ತಾಳಂದ್ರ ಹೆಣ್ಣ ಹುಡ್ತತ್ ಲೇಕಿಗೆ. ಏನ ಹೆಣ್ಣು? ಏನ್ ಬಿಡ್ರಿ ಅತ್ಯಾರ, ತೊಂಡಿಕಾಯಿ ಪಲ್ಯಕ್ಕೂ ಹೆಣ್ಣಿಗೆ ಏನು ಸಂಬಂಧ? ಹೊಟ್ಯಾಗ ಹೆಣ್ಣು ಮಕ್ಕಳಿದ್ರ ಹೆಚ್ಚಾನೆಚ್ಚು ಬೈಕಿ ತಿನ್ಬೇಕು, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕಂತೇಳಿ ಜಗ್ಗಾಸೆ ಆಕತ್ತಂತ. ತಿನ್ನಾಕ ಹೆಣ್ಣು ಮಕ್ಕಳು ದೇವ್ ಇದ್ದಂಗಲ್ಲ, ಅದಕ್ಕೆ ಮತ್ತೆ ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕಂತ ಅನ್ಸತ್ತಂತ. ಗಂಡು ಮಕ್ಕಳು ಹೊಟ್ಟೆಲಿ ನಿಂತವ್ರಾದ್ರೆ ಅವರಿಗೆ ಬರೀ ಅದನ್ನ ನೋಡ್ಬೇಕು ಇದನ್ನ ನೋಡ್ಬೇಕು, ಆಮೇಲೆ ಮೈ ಮುರಿದು ನಿದ್ದೆ ಮಾಡೋದು ಇದಿರ್ತತಿ ಅಂತಾರಪ್ಪ ಹಿರಿಯರು. ಅಲ್ಲ ಎಷ್ಟು ಕರೆನ ಎಷ್ಟು ಸುಳ್ಳ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ನನ್ನ ಮಗಳ ಹೊಟ್ಟೆಲಿ ನಿಂತಾಗ ಹಿಂಗೆ ಹಾಕಿತ್ತು. ಏನು ತಿನ್ಲಿ ಏನು ಬಿಡ್ಲಿ, ಏನು ತಿನ್ಲಿ ಏನು ಬಿಡ್ಲಿ ಅನ್ನಂಗೆ ಹಾಕಿತ್ತು. ಎಷ್ಟು ತಿಂದ್ರು ಕೂಳು ಸಮಾಧಾನ ಹಾಕಿದ್ದಿಲ್ಲ. ಆಗ ತಾಸಿಗಂದ್ರೆ ಹೊಟ್ಟೆ ಹಸ್ತು ಮತ್ತು ಗಬ್ರಾಡೋದ ಏನನ ಒಟ್ಟು. ಅದಕ್ಕೆ ಅಂತ ನಾನು ಈಗಿಗೆ ಹೆಣ್ಣ ಆಗುವಂಗೈತಿ. ಏನನ್ರಿ ಅತ್ಯಾರ, ಒಂದು ಗೊತ್ತಿಲ್ಲಪ್ಪ.
ನನಗೆ ಮಾತ್ರ ಇದೆಲ್ಲ ಗೊತ್ತಿಲ್ರಿ ಅತ್ಯಾರ. ಯಾಕಂದ್ರೆ ನಾ ಎಂದೂ ಕೇಳಿಲ್ ಬಿಡ್ರಿ ಇವನ್ನೆಲ್ಲ. ಏನು ಅವೆಲ್ಲ ತಿನ್ಬೇಕು ಅನ್ನೋದಕ್ಕೆ ಹೆಣ್ಣೇನೋ ಗಂಡೇನ್ರಿ ಅತ್ಯಾರ, ಹೌದಿಲ್ಲ? ಕಬರ್ಗೆ ಅಡಿ ನಿನಗೇನು ಗೊತ್ತೈತಿ ಮೂಳಿ? ಅದು ಅಲ್ಲದೆ ಆಮೇಲೆ ಹುಟ್ಟು ಮಕ್ಕಳು ಅಂಗವಿಕಲ್ ಹುಡ್ತಾವಂತ. ಈ ಕಳ್ಳು ಬೆಳ್ಳಾಗ ಅತಿ ಹೊಳ್ಳಾಡಿಸ್ಬಾರ್ದಂತ. ಹೆಣ್ಣು ಗಣ್ಣು ಗೊತ್ತನು? ಒಳಗೊಳಗೆ ತೊಗೊಂಡು ಲಗ್ನ ಮಾಡ್ಕೊಳ್ಳೋದ್ರಿಂದನೂ ಹುಟ್ಟು ಮಕ್ಕಳು ಅಂಗವಿಕಲ್ ಹುಡ್ತಾವಂತ. ನನಗೂ ಮೊನ್ನೆ ಇದು ಇದ್ರಾಗ ಡಿ ಚಂದಂದಾಗ ಹೇಳಾಕತ್ತಿದ್ರು. ಹಂಗಾಗಿ ಗೊತ್ತು ವಾರ್ತಾದಾಗ. ಇಲ್ಲಾಂದ್ರೆ ನನಗೇನು ಗೊತ್ತಾಗಬೇಕು ವಾರ್ತಾದಾಗ? ಹಾಂ, ಆ ಕುಸ್ಮಿಯರ ಮನೆಗೆ ಹೋಗಿದ್ನಲ್ಲ ಟಿ ಬಿ ನೋಡಕ್ಕೆ, ಅವಾಗ ಹೇಳಾಕತ್ತಿದ್ರು. ಹಿಂಗೆ ಸಂಬಂಧದಾಗ ಹಿಂಗೆ ಒಬ್ಬ ಡಾಕ್ಟರ್ ಬಂದಿದ್ನದ್ರಾಗ ಮಾತಾಡಕ್ಕೆ. ಅವ್ನ ಯಾಕಲ್ಲಿ ಕರೆಸಿ ಕುಂದಿರ್ಸಿದ್ರೆ ಗೊತ್ತಿಲ್ಲ. ಅವ ಹೇಳಾಕತ್ತಿದ್ನ ಹಿಂಗೆ ಕಳ್ಳು ಬಳ್ಳಿ ಒಳಗೆ ಅತಿಯಾಗಿ ಹೊಳ್ಳಾಡಿಸಿ ಮಾವನ ಮಕ್ಕಳು ತಂಗಿ ಮಕ್ಕಳು ಮಾವನ ಮಕ್ಕಳಿಗೆ ಕಳ್ಳು ಬಳ್ಳ್ಯಾಗ ಅಕ್ಕನ ಮಕ್ಕಳು ಇವ್ರು ಮಾಡ್ಕೊಳ್ಳೋದು. ಆಮೇಲೆ ಇವಾಗ ಹಿಂಗೆಲ್ಲ ಹೊಳ್ಳಾಡ್ಸಕತ್ರ ಅತಿಯಾಗಿ ರಕ್ತದ್ದು ಅಲ್ಲೇ ಸಂಚಲನ ಆಗಿ ಅಂಗವಿಕಲ್ ಮಕ್ಕಳು ಹುಡ್ತಾವಂತ. ನೋಡು, ಕುಂಟ ಕುರುಡ ಯಾವ್ದಾರ ಒಂದು ಕೈ ಸೊಟ್ಟ ಕಾಲು ಸೊಟ್ಟ ಮಾರಿ ಸೊಟ್ಟ ಕಣ್ಣಿಲ್ಲದ ಮೂಗಿಲ್ಲದ ಹುಟ್ಟಿಗಿಟ್ಟಿ ಆತವು. ಅಯ್ಯೇ ಬಿಡ್ತೇನ್ರಿ ಎತ್ಯಾರ, ಏನು ಮಾತಂತ ಮಾತಾಡ್ತೀರಿಪ್ಪ? ಮಾತಾಡು ಮಾತನ್ರಿ ಎತ್ಯಾರ. ಹುಟ್ಲಾರ್ದ ಖುಷಿಗೆ ಇನ್ನು ಹೊಟ್ಟೆ ಅಂದಕ್ಕೆ ಈ ನಮ್ನಿ ನೀವು ಹಿರಿಯರಾಗಿ ಮಾತಾಡಬಾರ್ದ್ರಿ ಎತ್ಯಾರ. ಏನು ಖರೇನಪ್ಪ, ನೀವು ಅದು ಹೆಂಗೆ ವಯಸ್ಸು ಗಳಿಸಿರಿ, ಹೆಂಗೆ ಏನು ದೇವ್ರಿಗೆ ಗೊತ್ತು. ಹೆಂಗೆ ಮಾತಾಡ್ತೀರಿ ಎತ್ಯಾರ ನೀವು? ಏನಾಗೋದಿಲ್ಲ, ಚಂದಾಗಿ ನಾವು ಹೆದರಿದ್ರೆ ನೀವು ಮಾತಾಡ್ಬೇಕಿನ್ನು ಅಂಥದ್ದು ಏನಾಗೋದಿಲ್ಲ ಅಂತೇಳಿ ಸುಮ್ಮನಿದ್ದಕ್ಕಿಗೆ ಹೆದರ್ಸಕತ್ತೀರಲ್ರಿ ನೀವು. ಯಮ್ಮ ಎಷ್ಟು ಚಂದ ಉಪದೇಶ ಮಾಡ್ತೀಯ ಅಂದ್ರೆ ಆಗ್ಲಿ ಬಿಡಮ್ಮ. ನೀನು ಬಾಯಿ ಹರ್ಕಿಲೆ ಎಂಥದರ ಯಾಕೆ ಹುಟ್ಲಿ? ಏನು ಮಕ್ಕಳ ಬೇಕಾದ್ದು ಹುಟ್ಲಿ, ನಮ್ಗೇನು ಬೇಜಾರಿಲ್ಲವ. ಅಯ್ಯ ಹಂಗೆ ಹೇಳಿದ್ನಿ ಹೇಳೊಂದು ಮಾತು. ಅದಕ್ಕೆ ಯಾಕಷ್ಟು ಮಕ ಸೊಟ್ಟಿಗೆ ಮಾಡ್ಕೊಂಡು ಕುಂದಿರ್ತಿ ಏನೋ ಅನ್ನಿಸ್ತವ, ಅದಕ್ಕೆ ಹೇಳಿದ್ನಿ. ಆಯ್ತು ಬಿಡು ಹೋಲಿ, ಚಲೋ ಹುಟ್ಟಿದ್ರು ಚಲೋನೋ ಅಲ್ಲ ನಮ್ಮ ಮಕ್ಕಳು. ಅದೇ ಹೇಳಿದೆ ಹಿಂಗೆ ಆಕತಿ ಅಂತ ಅಷ್ಟೆ. ಅತ್ತಿ ನೀ ಭಾಳ ತಲೆ ಕೆಡಿಸ್ಕೊಬೇಡ. ಯವ್ವ ಎದಕ್ಕೆ ಬೇ ಹಂಗೆ ಸಪ್ಪ ಕುಂತಿ? ಬಾಜು ಕುಂತಾರಲ್ಲ ನಿಮ್ಮ ಅಮ್ಮಾರು ಮನಿಗಿರ ಮನುಷ್ಯರ ಏನ್ ಹೇಳಕತ್ತಾರಂದ್ರ ಕಳ್ಳು ಬಳ್ಳ್ಯಾಗ ಲಗ್ನ ಮಾಡ್ಕೊಂಡ್ರ ಮಕ್ಳ ಅಂಗವಿಕಲ್ ಹುಡ್ತಾವ ಅಂತೇಳಿ ಇಲ್ಲದ ಸುದ್ದಿನ ಅತ್ತಿ ಕಿವ್ಯಾಗ ತುಂಬಾಕತ್ತಾರ ತಲ್ಯಾಗ. ಯವ್ವ ಎಲ್ಲಾರ್ಗಿ ಹಂಗ ಆಗುದಿತ್ತಂದ್ರ ಏನ ದೇಶದಾಗ ಯಾರು ಅಕ್ಕನ ಮಕ್ಕಳನ್ನ ಏನ ಅಣ್ಣನ ಮಕ್ಕಳನ್ನ ತಮ್ಮ ಮಕ್ಕಳಿಗೆ ಹಿಂಗೆ ಯಾರು ತಗೊಂತಿದ್ದಿಲ್ಲ. ನೀ ತಲೆ ಕೆಡಿಸ್ಕೋಬೇಡ್ಬಿ ಯವ್ವ. ಯವ್ವ ತಾಯಿ, ನಾವೇನು 10 ಮಂದಿ ಕೊಟ್ಟು 10 ಮಂದಿ ತೊಗೊಂಡೇವನು? ನಾವು ಮಾಡ್ಕೊಂಡಿದ್ದೆ ಈರಮ್ಮ ನಮಗಿತ್ತು, ನಾನು ಯಾಕೆ ಮಾಡ್ಕೊಂಡ್ಲು? ಈಗ ಮತ್ತೆ ನಾವೇನು ಕಳ್ಳು ಬಳ್ಳ ಹೊಳ್ಳಾಡಿಸ್ತೇವನು? ಏನು ಆ ಮುದುಕಿಗೆ ಏನೋ ಕೆಲಸ ಇಲ್ಲ ಹೇಳ್ತತಿ, ನೀನು ಅದನ್ನ ಮಾಡ್ತಿ. ಏನ್ ಆಗಂಗಿಲ್ಲಲ್ಲ ಹಂಗಾರ? ಏನೂ ಆಗಂಗಿಲ್ಲ. ಅದು ಬಿಡು ಯವ್ವ. ಕಸ್ತೂರಿ ಫೋನ್ ಮಾಡಿದ್ಲು, ಮಾತಾಡ್ತಾಳಂತ. ನಿಂಗೆ ಕುಟ್ಕೊಡ್ಲೆ? ಚಾಲು ಆತ ಫೋನ್ ರೆಡಿ. ತಗೋಬೇ ಮಾತಾಡ. ಹೆಂಗೈಪ ಇದನ್ನ? ಏನಾರ ಹತ್ತಕ್ಬೇಕನ್ ಬಟನ್? ನಿಮ್ಮವನ ತಡಿ. ಹಾ, ಇದನ್ನ ಒತ್ತೇನ್ ನೋಡ. ಈಗ ಹೊರಗ ಕೇಳ್ತತಿ ಮಾತ. ಏನ್ ಕಿವ್ಯಾಗ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾತಾಡ್, ನೀ ಕೇಳ್ತತಿ. ಹಲೋ ರಾಮ್ಯಾ, ನನ್ನ ಮಗಳಿಗೊಂದು ಫೋನ್ ಹಚ್ಕೊಡ್ಲ. ಪಾಪ ಮೊನ್ನೆ ನನ್ನ ಮಗಳು ಬಂದು ಕುಂದ್ರಲಿಲ್ಲ ನಿಂದ್ರಲಿಲ್ಲ, ನೀರು ಕುಡಿಲಿಲ್ಲ. ಪಾಪ ಮನ್ಸಿಗೆ ನೋವು ಮಾಡ್ಕೊಂಡು ಎಲ್ಲ ಬಿಡಾರ ಸೇರಿ ಹೊರಗೆ ಹಾಕ್ಬಿಟ್ರೆ ನನ್ನ ಮಗಳನ್ನ. ಮನ್ಸಿಗೆ ನೋವು ಮಾಡ್ಕೊಂಡು ಹೋತ್ ನನ್ನ ಮಗಳು ಪಾಪ. ಅದಕ್ಕೆ ಫೋನ್ ಹಚ್ಕೊಡ್ಲ, ಒಟ್ಟು ಮಾತಾಡ್ತೇನೆ. ಹಾ ಇಲ್ಲಿ ಮುಗಿಲಿ, ಹಚ್ಕೊಡ್ತೇನೆ. ಹಲೋ, ಏನ್ಲಾ ಕಡೆಯಿಂದ ಇಲ್ಲ ಹೂ ಇಲ್ಲ? ಹೌದಲ್ಲ. ಹಲೋ ಹಾ, ಈಗ ಕೇಳಾತ್ ನೋಡ್ಬಿ. ಹಲೋ ವಾ ಕೇಳ್ತತಿ? ಹಾ ಈಗ ಕೇಳಾಕತ್ ನೋಡವ. ಹೇಳವ, ಆರಾಮದಿ? ಊಟ ಆತನ? ಆರಾಮದನ್ ಬೇ. ಅದ ಮಾತು ಕೇಳಾಕತ್ತಿದ್ದಿಲ್ಲ ಒಳಗೆ ಪಡ್ಸಾಲ್ಯಾಗ, ಹಿತ್ಲದಾಗ ಬಂದು ನಿಂತ್ನಿ. ಈಗ ಕೇಳಾಕತ್ತ ಮಾತು. ಇಲ್ಲೇ ಹುಂಚಿ ಗಿಡ ಬಿಡದಾಗ ಒಂದು ಈಟ್ ಬರ್ತೈತಿವ ನೆಟ್ವರ್ಕ್ ಕಡ್ಡಿ, ಮತ್ತೆ ತಗೋದ್ರೆ ಬರೋದೇ ಇಲ್ಲ. ಇವರು ಒಂದು ಹೊಸಾದು ಅಣ್ಣಂದ ಐತಲ್ಲ ಅಂತದ ಮೊಬೈಲ್ ತಗೊಂಡಾರ. ಸೋದ್ ಆತ್ ಬಿಡು ಬಾಳೆ. ಆತ್ ಬಾಳೆ ಬೆಂಗಡಿಗೆ ಎತ್ತು. ಅವ ಈರಮ್ಮ ಬಂದ್ಲ ನನ್ನ ಮನೆಗೆ? ಬಂದ್ಲ. ನಿಮ್ಮ ಅಣ್ಣನ ಹೋಗಿ ಕರ್ಕೊಂಬನ್ನ ಒಳಗೆ. ಅದು ಎಂತದ ತೊಂಡಿಕಾಯಿ ಪಲ್ಯ ಮಾಡಕತ್ತಾಳ. ಬಂದ್ಲ ನಂಗರ ಚಲೋ ಆತ್ ಬಿಡ. ನಂಗೆ ಗೊತ್ತಿತ್ತು ನಮ್ಮಣ್ಣನ ಬಿಟ್ಟಿರಕ್ಕೆ ಆಗ್ಬೇಕಲ್ಲಕ್ಕೀಗ ಅಂತೇಳಿ. ನಾಟಕ ಮಾಡಬೇಡ. ನಿನಗ ನಮ್ಮಣ್ಣನ ಬಿಟ್ಟಿರಕ್ಕಾಗಂಗಿಲ್ಲ, ಮತ್ತು ನಮ್ಮ ಅಣ್ಣಗೂ ನಾನು ಬಿಟ್ಟಿರಕ್ಕಾಗಂಗಿಲ್ಲ ಅಂತ ಹೇಳ್ತೀಯನ? ಕೇಳ, ನಿಮ್ಮ ಅಣ್ಣ ಬಂದಿದ್ನೆ, ನಾ ಬಂದಿದ್ನೆ ಕೇಳ. ಆತ ಕೋತಿ ತಾ ಕೆಡೋದಿಲ್ದವ ನಾನೆಲ್ಲ ಕೆಡಿಸ್ತಾನಂಗೆ ನಿಂತು ನೋಡ. ಇವತ್ತು ತಕ್ಕೊಂಡು ಮಾತಾಡ್ಕೊಂತ ಆತಲ್ಲೇ ಬಾಳೆ ಅಲ್ಲಿಗೆ ಕುಂತದ. ಅಯ್ಯೋ ದೇವ್ರೆ, ಹಿಂಗಾದ್ರೆ ಮನಿ ಮಠ ಉದ್ಧಾರ ಆಕವನು? ಮನಿ ಮಠ ನಡೀತಿತ್ತೇನು? ಅಯ್ಯೋ ದೇವ್ರೆ, ಆತು ಬಿಡು, ಇನ್ನು ಮುಗಿದೋದ್ ಕತಿ. ನನ್ನ ಮಗಳಿಗೆ ಯಾವಾಗ ಫೋನ್ ಹಚ್ಕೊಡ್ಬೇಕು ಈ ಬಾಡೆ? ಎಲ್ಲ ಇದ್ದಿದ್ದು ಫೋನ್ ಅಂದ್ ರೊಕ್ಕ ಈಗ ಆಯ್ಕೆ ಮಾಡಿದ್ನಂದ್ರೆ ಮುಗಿದೋದ್ ಕತಿ. ಯೋ ಅಮ್ಮೇನ ಅಂತಾಳಲ್ವಿ, ಹಂಗ ಇರೋದ ತಗೋ ನಿಮ್ಮ ಅಮ್ಮಂದ. ಏನು ನೀನೇ ನೋಡ್ಲಾರ್ದಲ್ಲ ಕೇಳಾರ್ದಲ್ಲ, ಖಾಲಿ ಪೀಲಿ ಒಟ ಹಚ್ಚಿಬಿಟ್ಟಾರ. ಅಯ್ಯಯ್ಯ, ಲಿಂಗ ಪತ್ತೆ ಮಾಡಿಸ್ತಾರಂತವ, ಲಿಂಗ ಪತ್ತೆ. ಹೊಟ್ಟೆ ಅಂದ ಹೆಣ್ಣ ಗಂಡ ಪತ್ತೆ ಹಚ್ಚಿ ಹೆಣ್ಣಾದ್ರೂ ತೆಗಿಸ್ತಾರಂತ, ಗಂಡ ಆದ್ರೂ ಬಿಡ್ತಾರಂತ. ಹಂಗೈತಿಲ್ಲ ಈಗ. ನಿನ್ನಿಂದ ಮಾವಾರ ಒಟ ಹಚ್ಚಾರ. ಏನ್ ಮಾಡ್ಬೇಕನ್ನಂಗೆ ತಿಳಿಯಂಗ ಆಗೈತಿ ಈಗ. ಅದ ಒಟ್ಟು ಎಲ್ಲಿ ಒಯ್ದು ಹಚ್ತಾರ ಗೊತ್ತಿಲ್ಲ ಇದನ್ನ. ಅಲ್ಲ, ನಾ ಅಷ್ಟು ಸಡ್ಲು ಬಿಡ ಕೆಲ್ ಬಿಡು. ಏನ್ ಮಾಡ್ತೀರಿ ಮಾಡ್ರಿ ಮಾವಾರ ಅಂತ ಕುಂದ್ರು ಅಂತ ಹೆಣ್ಣಲ್ಲಾನ ಏನ? ಇರ್ಲಿ. ಹೌದಾ? ಛೀ ಅವ್ವ, ಅಪ್ಪಗಿದೆಲ್ಲ ಬೇಡ ಅಂತ ಹೇಳವ. ಹೇಳೇನವ,
ಹೇಳಿದ ಮತ್ತೆ ಎಲ್ಲಿ ಕೇಳ್ತಾನೆ ನಿಮ್ಮಪ್ಪ? ಹೋಗ್ಯಾನೀಗ ಸುಮ್ಮನೆ, ಏನು ಉಸಾಬರಿ ತೆಗ್ದಿಲ್ಲ. ಇನ್ನೇನ್ರ ಕೇಳಿದ್ರೆ ಮತ್ತೊಮ್ಮೆ ಹೇಳ್ತಾನೆ. ಸರಿ ಇಲ್ಲ ಅಯ್ಯವ. ಅಂದ್ರೆ ಇವರು ಆಕಿ ನಮ್ಮ ಅಂಟಿನ ಕರ್ಕೊಂಬರಕ್ಕೆ ಹೋಗ್ಯಾರ, ಚಿಕ್ಕಮ್ಮರನ್ನ. ಅಂದ್ರೆ ಏನಂದ್ರೆ ಮೊನ್ನೆ ಸ್ವಲ್ಪ ನನ್ನ ಸಲುವಾಗಿ ಅದ ಹೊಡೆದ್ರಲ್ ಬೇ ನಮ್ಮ ಅತ್ತಿಯರು ಇದ್ರಿಗೆ. ಅದ ಆಕಿಗೆ ಬೇಜಾರಾಗೈತಂತ, ಸಿಟ್ಟು ಬಂದೈತಿ. ಸಿಟ್ಟು ಬಂದು ಒಂದ ಸಮನ ಮನೆ ಬಿಟ್ಟು ಹೋಗ್ಯಾಳ. ನಾ ಒದರಾಡಿ ಜಗ್. ಅದಕ್ಕೆ ಇವರು ಹೋಗ್ಯಾರ ಕರ್ಕೊಂಬರಕ್ಕೆ. ಮಾವಾರ ಹೋಗು ಕರ್ಕೊಂಬ ಅಂತ ಒಟ ಹಚ್ಚಿದ್ರ. ಅದಕ್ಕೆ ಹೋಗ್ಯಾರ ಕರ್ಕೊಂಬರಕ್ಕೆ. ಅವ್ರಿಗೇನು ಆಕಿನ ಕರ್ಕೊಂಬರ್ಬೇಕಂತ ಏನಿಲ್ಲ, ಮತ್ತು ಹೋಗ್ಯಾರ. ಈಗ ಏನು ಮಾಡೋಕ್ಕಾಕೈತಿ? ಹೌದಿಲ್ಲ, ಮನೆ ಮಗಳು ಬಿಡೋಕ್ಕಾಗೋದಿಲ್ಲಲ್ಲ. ಆಗ್ಲಿ ಆಕೆ ಮನ್ಸಿಗೆ ನೋವು ಮಾಡಬೇಡವ. ಆಕೆ ಎಷ್ಟು ಖುಷಿ ಇರ್ತಾಳೆ ಅಷ್ಟು ಅವ್ರ ಮನೆ ಹಾಲು ಉಣ್ತವ್ರು ನೆಮ್ಮದಿಯಾಗಿರ್ತೈತಿ. ಮಾಡೋದನಾಚಾರ ಮನೆ ಮುಂದೆ ಬಂದವನ ಅಂತೇಳಿ ಅಲ್ಲಿ ಹೇಳಕತ್ತಾಳ ಈಕಿ ಗುಳ್ಳವ್ರ ಅಂತೇಕಿ. ಈಕೆ ತಾನ ಮಾಡ್ಯಾಳ, ಮನೆಗೆ ಬಂದು ಆದ್ಮೇಲೆ ಮನೆ ಬಿಟ್ಟು ಓಡಿಸ್ಯಾಳ. ನೋಡು, ಅವ್ರು ಹೋಗಿ ಕರ್ಕೊಂಬರಕ್ಕೆ ಹೋಗ್ಯಾರ, ಈಗ ಹೋಗಿಲ್ಲ ಕರ್ಕೊಂಬರಕ್ಕೆ. ಕಸ್ತೂರವ್ವ ಯವ್ವ, ಮಾವರ ಅದಕ್ಕೆ ಕರೆಯಕತ್ತಾರ, ನಾ ಆಮೇಲೆ ಹಚ್ತೀನಿ ಮತ್ತೆ. ಹಚ್ಚ ಕೈಯಾಗ ನೋವೆಲ್ಲ ಸಿಕ್ಕತ್ತಲ್ಲ. ಮತ್ತೆ ಗಂಡ ಹೆಂಡತಿ ಕೈಯಾಗ ಫೋನ್ ಕೊಟ್ಟು ಹೋಗ್ಯಾನಲ್ಲ, ಮತ್ತಿನ್ನೇನು ಮಾಡ್ತಿ? 20 ಸಲ ಫೋನ್ ಹಚ್ತಿ. ಆತನ ನಿಮ್ಮದು ಮಾತಾಡಿದ್ದು, ಒಟ್ಟು ಹಚ್ಕೊಡ ಫೋನ್. ಯಮ್ಮ ಫೋನ್ ಹಚ್ಕೊಡಂದ್ರೆ ಯಾರಿಗೆ ಹಚ್ಕೊಡ್ಲಿ ಬೇ ನಾನು? ಅಲ್ಲ, ನನ್ನ ಕಡೆ ಮಾವನ ನಂಬರು ಇಲ್ಲ ಒಂದೇದ್ದು. ಆಮೇಲೆ ಅವ್ರ ಕಡೆ ಮೊಬೈಲ್ ಐತೆ ಇಲ್ಲ ಅದು ಗೊತ್ತಿಲ್ಲ ನಂಗೆ. ಬೇರೆ ಏನು ಗೊತ್ತಿಲ್ಲಲ್ ಬೇ. ಲ್ಯಾಂಡ್ ಫೋನ್ ಅದೇನ ಕೆಟ್ಟತಿ ಅನ್ನಕತ್ತಿದ್ರು. ಎದಕ್ಕೆ ಹಚ್ಕೊಡ್ಲಿ ನಾನು ಫೋನ್? ಅಷ್ಟೆಲ್ಲ ಸುತ್ತಿ ಬಳಸಿ ಯಾಕೆ ಮಾತಾಡ್ತಿ? ಫೋನ್ ಹಚ್ಚಕ್ಕೆ ಮನಸ್ಸಿಲ್ಲ ಅಂತ ಹೇಳ್ಬಿಡು. ಅಲ್ಲಿ ಬೇ ರೊಕ್ಕ ಭಾಳ ಇಲ್ಲ ಬೇ ಇದ್ರಾಗ. ಹಾಕ್ಸಿದ್ದ 11 ರೂಪಾಯಿ ಕಾಡ್ತಿಕ್ಕಿ ಹಾಕ್ಸಿದ್ದೆ ನಾನು, ಚೀಟಿ ಹಿಂಕೆರ್ದು. 11 ರೂಪಾಯಿ ಹಾಕ್ಸಿದ್ರೆ ಏಟು ಉಳ್ದತ್ತಿದ್ರ ರೊಕ್ಕ? ತಡಿ ನೋಡ್ತೇನೆ. 5 ರೂಪಾಯಿ ಉಳ್ದತಿ. ಒಂದಿಟ್ಟು ಮಿಸ್ ಕಾಲ್ ಕೊಡಾಕ ಬಾಡಾಕ ಬೇಕಲ್ವೇ? ನನಗೆ ಗೊತ್ತು ಫೋನ್ ಹಚ್ಚೋದಿಲ್ಲ ನೀನು. ತಡಿವಾ, ಮಾವಾರಿ ನಾ ಫೋನ್ ರಿಪೇರಿ ಮಾಡ್ಸ್ಯಾರ ಏನ, ಲ್ಯಾಂಡ್ ಫೋನ್ಗೆ ಹಚ್ಚಿ ಕೊಡ್ತಾನೆ. ಹಿಡಿ. ಅದ ಜೋರ ಕೇಳೋದು ಇಡಬೇಡ, ಬಟನ್ ಸಣ್ಣ ಕೇಳೋದು ಇಡು. ತೊಮೇಲೆ ಕಿವ್ಯಾಗ ಇಟ್ಕೋತೇನೆ ನಾನು. ಅದು ಇಲ್ಲಿ ಮಾತಾಡೋದಿಲ್ಲ, ಈ ಬಿಡಾಡ್ಯಾರ ಇದ್ರಿಗೆ. ನಾ ಹೊರಗೆ ಕುಂತ ಅಂಗಳದಾಗ ಮಾತಾಡ್ತೇನೆ. ತೊಮೇಲೆ ಆರಾಮಾಗಿ ಅಲ್ಲೇ ಕುಂತ ಮಾತಾಡ್ತೇನೆ. ಕಣ್ಣು ಕೂಗ್ತತಿ ಕುಡ್ದು. ಯವ್ವ ಆರಾಮ ಎದಳಕ್ಕತ್ತೇನೆ ನೋಡು. ಯವ್ವ ಅಡ್ಗೆ ಮಾಡತ್ತೀರಿ ಮಸ್ತಗೆ? ಏನ್ ಮಾಡ್ಬೇಕಪ್ಪ? ತೊಂಡಿಕಾಯಿ ಪಲ್ಯ, ಬಿಸಿ ರೊಟ್ಟಿ ಅಷ್ಟ, ಮತ್ತೇನು? ಮೊನ್ನೆ ಮಸ್ತ್ ಅಡ್ಗೆ ಮಾಡಿಸಿದ್ರಿ, ಈರ್ ಜಗಳ ತೆಗ್ದಿದ್ಲ ಅಂತೇಳಿ ಉಣ್ಣಕ್ಕಾಗಲಿಲ್ಲ. ಈಗ ಉಣ್ಬೇಕು ಅನ್ಸಾಕತ್ತತಿ, ಅಡಿಗೆ ಇದನ್ನ ಮಾಡಕತ್ತೀರ ನೀವು? ಆಯ್ತು ಹೋಲತ್ತ. ಯವ್ವ 1 ಪಾವು ಕಿಲೋ ತಂದು ಕೊಡ್ಲೇನು ಬೇ? ಮಾಡ್ತೀನಿ ನಂಗೆ. ಬಿಡು ನೀರಾಕ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗಿದ್ದಿ? ಸುಮ್ಕೊಂಡ್ರ ಅಷ್ಟೇ.
ಆದ್ರೆ ಮೀನ್ ಜಿಗಿಯತಾವ ಮೀನ್ ಜಿಗಿಯತಾವ ಜಿಗಿಯತಾವ